ಮೂಡ ಹಗರಣವನ್ನ ಖಂಡಿಸಿ ಬಿಜೆಪಿ ಕಡೆಯಿಂದ ಪಾದಯಾತ್ರೆ ಆಗತ್ತೆ 3ನೇ ತಾರೀಕಿಗೆ. ಆದರೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಈ ಪಾದಯಾತ್ರೆ ನಡೀತಾ ಇರೋದು ಬೇರೆ ಉದ್ದೇಶ ಅಂತೇಳಿ, ಅಂದರೆ ಬೇರೆ ಉದ್ದೇಶದಿಂದ ಪಾದಯಾತ್ರೆಯನ್ನು ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಏನು ಅಂತಂದರೆ DCM DK ಶಿವಕುಮಾರ್ ಏನಿದಾರಲ್ಲ ಶಿವಕುಮಾರ್ ಅವರನ್ನ CM ಮಾಡೋದಕ್ಕೆ ನಡೀತಾ ಇರುವಂಥ ಪಾದಯಾತ್ರೆ ಅನ್ನೋದನ್ನು ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಯತ್ನಾಳ್ ಜೊತೆಗೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗೆ ಚುಚ್ಚಾಟ ನಡೆಸಿದ್ದಾರೆ. ಅಂದರೆ ಈ ಪ್ರಕರಣ ವಿಚಾರವಾಗಿ ಅವ್ರ ಜೊತೆಗೆ ಮಾತನಾಡಿದ್ದಾರೆ. ಕೇಳೋಣ ಬನ್ನಿ. ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ಕೇವಲ 1 ವರ್ಷ ಆಗದಂತೆ ಸದ್ಯ ಈಗ 2 ಹಗರಣದಲ್ಲಿ ಸಿಲುಕಿಕೊಂಡಿದ್ದು ಬಿಜೆಪಿಗೆ ಇದು ಅಸ್ತ್ರವಾಗಿದೆ. ಸದ್ಯ ಈಗ ಪಾದಯಾತ್ರೆ ಮುಖಾಂತರ ಕಾಂಗ್ರೆಸ್ ಸರ್ಕಾರವನ್ನು ತರಾಟೆ ತೆಗೆದುಕೊಳ್ಳಲು ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಈ ಕುರಿತು ಮಾತನಾಡೋಕೆ ನಮ್ಮ ಜೊತೆ ವಿಜಯಪುರ ಶಾಸಕರಾದ ಬಸನಗೌಡ ಯತ್ನಾಳ್ ಅವರಿದ್ದಾರೆ. ಯಾವ ರೀತಿ ಕಾರ್ಯತಂತ್ರವನ್ನು ರೂಪಿಸಿದ್ದಾರೆ ಅಂತ ಕೇಳೋಣ. ಗೌಡ್ರೆ, ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀರಿ, ಯಾವ ರೀತಿ ಇರುತ್ತೆ ಅಂತ ರೂಪರೇಷೆ? ಇಲ್ಲ, ರಮೇಶ್ ಜಾರಕಿಹೊಳಿ ಅವರು ಇನ್ನೂ ಕೇಂದ್ರದಿಂದ ಇದನ್ನ ಅನುಮತಿ ಕೇಳಿದ್ದಾರೆ. ಅದು ಬಂದ ಮೇಲೆ ಇಬ್ಬರು ಕೂತು ಚರ್ಚೆ ಮಾಡಿ ನಿರ್ಣಯ ಮಾಡ್ತೀವಿ. ಇಲ್ಲ, ನಿಮ್ಮ ರಾಜ್ಯ ಅಧ್ಯಕ್ಷರು ಬೆಂಗಳೂರಿಂದ ಮೈಸೂರಿಗೆ ಹೊರಟಿದ್ದಾರೆ. ಈ ಕುರಿತು ನೀವು ಇವತ್ತು ಕೂಡ ಅಧ್ಯಕ್ಷರು ಸಿದ್ದರಾಮಯ್ಯನವ್ರ ವಿರುದ್ಧ ಹೊಂಟಾರೋ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಹೊಂಟಾರೋ ಅದನ್ನ ನಾವು ನೋಡ್ಬೇಕಾಗಿದೆ. ನೀವಿಬ್ರು ವಾಲ್ಮೀಕಿ ಹಗರಣವನ್ನು ಖಂಡಿಸಿ ಬಳ್ಳಾರಿಗೆ ಹೋಗ್ತಾ ಇದ್ದೀರಿ. ಆದ್ರೆ ಎಲ್ಲೋ ಇದೊಂದು ಕಡೆ ಬಿಜೆಪಿಯಲ್ಲಿ 2 ಬಣ್ಣ ರೀತಿ ಇದೆ ಅಂತ ಹೇಳಿದ್ದು. ಅನುಮತಿ ತಗೋತೀನಿ ಅಂತೇಳಿ ಅನುಮತಿ ಸಿಕ್ಕ ಮ್ಯಾಗ ನಾವು ಪಾದಯಾತ್ರೆ ಮಾಡ್ತೀವಿ. ಗೌಡ್ರೆ, ನೀನು ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ರು, ನಾವು ಕೂಡಲ ಸಂಗಮದಿಂದ ಗೌಡ್ರು ನಾವು ಜೊತೆಯಾಗಿ ಹೋಗ್ತಾ ಇದೀವಿ ಅಂತ ಹೇಳಿದ್ದಾರೆ. ಅನುಮತಿ ಬೇಡಿನ ಅಂತ ಹೇಳಿ ನಮ್ಮ ಪಕ್ಷದ ಹೈಕಮಾಂಡಿಗೆ ಅನುಮತಿ ಕೊಟ್ಟರೆ ನಾವು ಹೋಗ್ತೀವಿ. ಗೌಡ್ರೆ, ಈ ಮೂಡ ಹಗರಣ ಬಗ್ಗೆ ಏನಂತೀರಿ? ಸಿದ್ದರಾಮಯ್ಯ ಅವರು ಒಳ್ಳೆಯವರು ಅಂತ ಹೇಳ್ತಾ ಇರ್ತೀರಿ ನೀವು, ಅವಾಗ ಈ ಮೂಡ ಹಗರಣ ಅಂತ ಏನ್ ಹೇಳ್ತೀರಿ? ನಾವು ಒಳ್ಳೆಯವರು ಅಂತ ಯಾರಿಗೂ ಹೇಳಿಲ್ಲ. ವಿಧಾನಸಭೆಯಲ್ಲಿ ಸಹಿತ CBIಗೆ ತನಿಖೆ ಕೊಡಬೇಕು, ಸಿದ್ದರಾಮಯ್ಯನವರು ಕುರ್ಚಿ ಖಾಲಿ ಮಾಡ್ಬೇಕಂತ ಹೇಳಿದ್ದೀನಿ. ಅಂದ್ರೆ ಎಲ್ಲ ನೋಡ್ರಿ, ಆದರೆ ಇದು ಒಳಗೆ ಒಬ್ಬರದೇ ಇಲ್ಲ. ಯಡಿಯೂರಪ್ಪನವರ ತಂಗಿ ಮಕ್ಕಳಿಗೂ ಸಹಿತ ಸೈಟ್ ಕೊಟ್ಟಿದ್ದಾರೆ ಅನಧಿಕೃತವಾಗಿ. ಅದನ್ನೂ ತನಿಖೆ ಆಗಬೇಕು, ಸಿದ್ದರಾಮಯ್ಯನವ್ರದ್ದು ಆಗಬೇಕು, ಮತ್ತೆ ಯಾರ್ಯಾರು ಇನ್ವಾಲ್ವ್ಮೆಂಟ್ ಅದಾರೆ ಎಲ್ಲರದ್ದು ಆಗಬೇಕು. ಈಗ ವಾಲ್ಮೀಕಿ ಹಗರಣವನ್ನು ಯಾವ ರೀತಿ ನೀವು ಖಂಡನೆ ವ್ಯಕ್ತಪಡಿಸ್ತೀರಿ? ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. 187 ಕೋಟಿ ರೂಪಾಯಿ ಏನು ಪರಿಶಿಷ್ಟ ಪಂಗಡದ ಜನಾಂಗ ಕೊಡುವಂಥದ್ದು ಪೂರ್ತಿ ನುಂಗಿ ಹಾಕ್ಯಾರ. ಅದು CBI ಆಗಬೇಕು, ಅವ್ರು ಯಾರ್ಯಾರು ನುಂಗಿ ಹಾಕ್ಯಾರ ಎಲ್ಲರೂ ಜೈಲಿಗೆ ಹೋಗಿ. ಗೌಡ್ರೆ, ಈಗ ರಮೇಶ್ ಜಾರಕಿಹೊಳಿ ಅವರು ನೀವು ಬೆಳಗಾವಿ ಹೋಗಿ ಸಭೆ ಮಾಡ್ತಾ ಇದ್ದೀರಿ ಅಂತೆ. ಯಾವ ಸಭೆ ಗೌಡ್ರೆ ಅದು? ಇವತ್ತು ಹೋಗ್ತಾ ಇದ್ರಿ ಅಂತೆ? ಇಲ್ಲ, ಯಾವ ಸಭೆ? ಇವತ್ತು ಬರೀ ಹತ್ತನೆಯೊಳಗೆ ಊಟ ಮಾಡಿ ಹೋಗ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.